ಹೋಗ್ತಾ ಇದ್ದೀನಿ. ಈ ಟ್ರೋಲ್ ವಿಡಿಯೋಸ್ಗಳು ಇರುತ್ತಲ್ಲ ಅದೆಲ್ಲ ನೋಡ್ಬಿಟ್ಟಿರ್ತಾರೆ, ಅದ್ರ ಡೈಲಾಗ್ಗಳೆಲ್ಲ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಈ ಕಡೆನೇ ಬಂತ ಇದೆಯಾ ಅಜ್ಜಿ ತರ ಕಾಣಿಸ್ತಾ ಇದ್ದೀರಾ. ಟೆಂಪಲ್ ಈಗ ಫೇಮಸ್ ಆಗಿದೆ, ಈಗ ಆಗುತ್ತೆ ಕೆಲಸ ಅನ್ನೋದಕ್ಕೋಸ್ಕರ. ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಅದೆಲ್ಲ ಏನೂ ಇರಲಿಲ್ಲ. ಆಕ್ಚುಲಿ ಗೆಸ್ ಮಾಡ್ತೀರಾ ಏನಂತ? ಆಲ್ಮೋಸ್ಟ್ ಎಲ್ಲರೂ ಗೆಸ್ ಮಾಡ್ತೀರಾ. ಕುಂಟಿ ಕುಂಟಿ ಆಗ್ಬಿಟ್ಟಿದ್ದೀನಿ ನಾನು. ವೆಡ್ಡಿಂಗ್ ಆನಿವರ್ಸರಿ ಅಂತ ಮದುವೆ ಕ್ಯಾಸೆಟ್ ಹಾಕೊಂಡು ನೋಡ್ತಾ ಇದ್ದಾರೆ. ಮಾಡಿದ್ಮೇಲೆ ಅವ್ರಿಗೆ ತುಂಬಾ ಖುಷಿ ಆಯ್ತು. ಅಮ್ಮ ಬಾಮನ್ನ ಟೈಮ್ ಆಯ್ತು, ನಾವು ಹೊರಡ್ಬೇಕು. ನೀವೇ ಕಟ್ ಮಾಡ್ಕೊಂತೀರಾ? ತಗೊಂಡು ಇದು ರೊಟ್ಟಿ ಕಟ್ ಮಾಡಿಸ್ಕೋಣ. ನಿಮ್ಮ ಅಮ್ಮಂಗೆ ಹೋಗ್ಬೇಕಿತ್ತು, ನನಗೆ ಅದು ಯಾಕೆ ಬಂದೆ? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಟೆಂಪಲ್ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ. ಆ್ಯಂಡ್ ಈ ಟೆಂಪಲ್ ಬಂದು ಲೈಕ್ ಈ ಗಾಡ್ ಬಂದು ತುಂಬ ಪವರ್ಫುಲ್ ಅಂತೆ. ಸೊ ನಾವು ಹೋಗ್ಬೇಕಂತ ಅನ್ಕೊತಾನೆ ಇದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ಆಲ್ರೆಡಿ ಲೈಕ್ 6 o'clock ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ಲೇಟ್ ಆಗೋಯ್ತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಇನ್ನೇನು ಈಗ ಹೊರಟಿದ ತಕ್ಷಣ ನಾನು ಲೈಕ್ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಆ ಟೆಂಪಲ್ ಕೂಡ ಅಷ್ಟೇ ಯಾವುದು ಅಂತ ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ, ಯಾವ ಟೆಂಪಲ್ಗೆ ನಾವು ಬಂದಿರೋದು ಅಂತ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ಸೊ ಇವಾಗ ಆಲ್ರೆಡಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಹೋಗಿ ಪಪ್ಪ ಮಮ್ಮಿನ ಪಿಕಪ್ ಮಾಡಬೇಕು. ಅದಾದಮೇಲೆ ಹೋಗ್ತೀವಿ. ಇವರಂತೂ ಈ ಟ್ರೋಲ್ ವಿಡಿಯೋಸ್ಗಳು ಇರುತ್ತಲ್ಲ ಅದೆಲ್ಲ ನೋಡ್ಬಿಟ್ಟಿರ್ತಾರೆ, ಅದ್ರ ಡೈಲಾಗ್ಗಳೆಲ್ಲ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಬಂದ್ಬಿಟ್ಟು ನನ್ನ ಹತ್ರ ಸುಮ್ಮನೆ ಡೈಲಾಗ್ಗಳು ಹೇಳೋದು, ನನ್ನ ನಗ್ಲಿ ಅಂತ. ಆಮೇಲೆ ಸುಮ್ಮನೆ ರೇಗಿಸ್ಕೊಂಡು ಕಾಮಿಡಿ ಮಾಡ್ಕೊಂಡು ಹಂಗೆ ಇರ್ತಾರೆ. ಆ್ಯಂಡ್ ಇವಾಗೂ ಅಷ್ಟೇ ವೀಡಿಯೋ ಕರೆದ್ರೆ ಇದೇ ಕತೆ, ಇದೇನೇ ಮಾಡ್ತಾ ಇದ್ದಾರೆ, ಡೈಲಾಗ್ಗಳು ಹೇಳ್ಕೊಂಡು ಹಿಂಗೆ ಹಾಕ್ಬಿಡ್ತೀನಿ ಅಂತ ಅಂದೆ. ಅದಕ್ಕೆ ಬಿಡು ಅಂತ ಇದ್ರು. ಸೊ ಅದಕ್ಕೋಸ್ಕರ ಬರೀ ವೀಡಿಯೋ ಹಾಕಿದ್ದೀನಿ, ಅವ್ರ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟು. ಆ್ಯಂಡ್ ಹಿಂಗೆ ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಪಪ್ಪ ಮಮ್ಮಿ ಸಿಕ್ಕಿದ್ರು. ಮಮ್ಮಿ ಮತ್ತು ಅವಿಷ ನಮ್ಮ ಕಾರಲ್ಲಿ ಕೂತ್ಕೊಂಡ್ರು. ಆ್ಯಂಡ್ ಪಪ್ಪ, ಪವಿ, ಬಾಬಾ ಅವ್ರು ಇನ್ನೊಂದು ಕಾರಲ್ಲಿ, ಅವ್ರು 3 ಜನ ಬರ್ತಾ ಇದ್ದಾರೆ. ರಾತ್ರಿ ಇವತ್ತು ಇನ್ನೂ ಆಗಿಲ್ಲ, ನಿನ್ನೆ ರಾತ್ರಿ ಮಳೆ ಬಂದಿತ್ತು. ಬಾಯ್ ಬಾಯ್ ಇನ್ನೂ ಹೇಳ್ಬೇಡ, ಇನ್ನೂ ವಿಡಿಯೋ ತುಂಬ ಇದೆ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಳು, ಸಬ್ಸ್ಕ್ರೈಬ್ ಮಾಡಿ. ಏನ್ ಗೊತ್ತಾ ಮಮ್ಮಿ, ನಾನು 4 ಗಂಟೆಗೆ ಎದ್ದು ಗೀಸರ್ ಆನ್ ಮಾಡಿಬಿಟ್ಟು ಆಮೇಲೆ 4:15 ಸ್ನಾನಕ್ಕೆ ಹೋಗಿ ಬಂದು ಕರೆಕ್ಟ್ ನಾವು 6 ಗಂಟೆಗೆ ಮನೆ ಬಿಡಬೇಕು ಅಂತ 6 ಗಂಟೆ ಅಷ್ಟು ರೆಡಿ ಇದ್ದು. ನಾನು ನಿಮಗೆ ಫೋನ್ ಮಾಡಿದ್ನಲ್ಲ, ಇನ್ನೂ 6 ಗಂಟೆಗೆ ಮುಂಚೆನೇ ಫೋನ್ ಮಾಡಿದ್ದೆ. ಪಕ್ಕ ನೋಡಿದ್ರೆ ಈಗ ಮಮ್ಮಿ ಸ್ನಾನಕ್ಕೆ ಹೋಗೈತೆ ಅಂತ. ಬಿಡಿ ಹೋಗಿ ಯಾಕಮ್ಮ ವ್ಲಾಗ್ ಮಾಡ್ತೀನಿ ಅಂತ ಕಾರ್ ಓಡಿಸ್ಬೇಕಂಗೆ ಮಾಡ್ಬೇಡ. ಓಕೆ ಸಾಕು. ಸೊ ಈಗ ಟಿಫನ್ ಮಾಡೋಣ ಅಂತ ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ನಾವು ಆನ್ ದ ವೇ ಹೋಗ್ತಾ ಒಂದು ದೋಸೆ ಕ್ಯಾಂಪ್ ಅಂತ ಸಿಕ್ತಿತ್ತು, ಬಟ್ ಅದು ಬಿಟ್ಟು ಮುಂದೆ ಬಂದುಬಿಟ್ಟಿದ್ವಿ, ನಾವು ನೋಡ್ಕೊಂಡೇ ಇರಲಿಲ್ಲ. ಸೊ ಈಗ ಬೇರೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಅಲ್ಲಿ ಹೋದ್ವಿ. ಈ ಕಡೆನೇ ಬಂತ ಇದೆಯಾ ನೀನು ನನ್ನ ತೆಗ್ದಿದ್ಯಲ್ಲ. ಈ ಅವಿಷ ಅಂತೂ ತಿಟ್ಟೆ ಸುಬ್ಬಿ ಮಾಡಬೇಡ ಅಂದಿದೆ ಮಾಡ್ತಾಳೆ. ಸೊ ಅಲ್ಲಿ ಕರೆಂಟ್ ಇದೆ ಬಾ ಅಂದರೂ ಬರಲಿಲ್ಲ. ಆಮೇಲೆ ನಾವು ಹೊರಟ್ವಿ, ಅಲ್ಲಿ ಕುತ್ಕೊಂಡ್ವಿ ತಿನ್ನೋಣ ಅಂತ. ಬಿಕಾಸ್ ಪಪ್ಪ ಮತ್ತು ಬಾವ ಅವಳನ್ನ ನೋಡ್ಕೊತಾ ಇದ್ರು. ಆಮೇಲೆ ನಾವು ಕುತ್ಕೊಂಡ್ವಿ. ಆ್ಯಂಡ್ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಅಂದರೆ ಇಡ್ಲಿ ವಡೆ ಚೆನ್ನಾಗಿರುತ್ತೆ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಇಡ್ಲಿ ವಡೆನೇ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಪಪ್ಪ, ಮಮ್ಮಿ, ಪವಿ, ಬಾವ ಅವರೆಲ್ಲ ಲೈಕ್ ತಟ್ಟೆ ಇಡ್ಲಿ ಆರ್ಡ್ರ್ ಮಾಡಿದ್ರು. ನಾನು ಗುಂಡಿಡ್ಲಿ ಆರ್ಡ್ರ್ ಮಾಡಿದ್ದೆ.
ನಾನು ಫಸ್ಟ್ ಮಮ್ಮಿ ಹಾಕೊಂಡಿದ ತಕ್ಷಣ ಹೇಳಿದೆ ಮಮ್ಮಿ ಅಜ್ಜಿ ಥರ ಕಾಣಿಸ್ತಾ ಇದ್ದೀರಾ ಅಂತ. ಒಳ್ಳೆ ಏನೋ ಯಾರೋ ದೊಡ್ಡ ಮನುಷ್ಯರು ಅನ್ನೋ ಥರ ಕಾಣಿಸ್ತಾ ಇದ್ದು ಮಮ್ಮಿ. ನೋಡಿ ಇಲ್ಲಿ ಪಿಳ್ಳೆದು ಫೋಟೋಶೂಟ್ ನಡೀತಿದೆ. ತಾತ ಅವ್ರ ಮೊಮ್ಮಗಳದು ಫೋಟೋ ತೆಗಿತಿದ್ದಾರೆ. ಆ್ಯಂಡ್ ಹಂಗೆ ಅವಳದು ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋದು, ಅದು ಇದು ಮಾಡ್ತಾನೆ ಇರ್ತಾಳೆ. ಆ್ಯಂಡ್ ಅದೆಲ್ಲ ಆದಮೇಲೆ ಇಡ್ಲಿ ಬಂತು. ಸೊ ಎಲ್ಲ ತಿಂತಾಯಿದ್ದೀವಿ. ಯಾವುದು ದೋಸೆ ಕ್ಯಾಂಪ್ನ ನಾವು ಹುಡ್ಕಕ್ ಸ್ಟಾರ್ಟ್ ಮಾಡಕ್ ಮುಂಚೆಯಿಂದಾನೇ ಹೋಗ್ಬಿಟ್ಟೈತೆ. ಇವ್ರು ಹೇಳೇ ಇಲ್ಲ ನಮ್ಗೆ. ಅದ ಅವಾಗಲೇ ಹೊರಟೈತಲ್ಲ ಅಂತ. ಹೌದಾ? ನಾನು ಅದೇ ಗೂಬೇಕಲ್ಲಮ್ಮ ಟೆಂಪಲ್ ಆದ್ಮೇಲೆ ತಾನೇ ಸಿಗೋದದು. ಈಗ ಇನ್ನ ಮುಂದೆ ಹೋಗಿ ಅದನ್ನೇ ಇವ್ರು ಹೇಳಿದೆ. ಅಲ್ಲಿ ಟರ್ನಾಗ ಒಂದು 5-6 ಕಿಲೋಮೀಟರ್ ಟೋಲ್ ಆದ್ಮೇಲೆ ಅಷ್ಟಲ್ಲೇ ಸಿಗೋದು. ಸೊ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ಟೆಂಪಲ್ಗೆ ಓಡ್ತಾ ಇದ್ದೀವಿ. ಆ್ಯಂಡ್ ಈ ಟೆಂಪಲ್ ಬಂದು ತುಂಬ ದೂರ ಇದೆ. ಸೊ ಒಂದು ರೌಂಡ್ ನಿದ್ದೆ ಮಾಡಿಕೊಂಡು ಆರಾಮಾಗಿ ಆಮೇಲೆ ಫ್ರೆಶ್ ಆಗಿ ಹೋಗ್ಬೋದು. ಸೊ ಫೈನಲಿ ಟೆಂಪಲ್ ರೀಚ್ ಆದ್ವಿ. ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಬಿಕಾಸ್ ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಆ್ಯಂಡ್ ಇಲ್ಲಿ ಟೆಂಪಲ್ ಬಂದು ಯಾವುದಪ್ಪ ಅಂತ ಅಂದರೆ ಭೂವರಹನಾಥ ಸ್ವಾಮಿ ಟೆಂಪಲ್ ಅಂತ. ಈ ಟೆಂಪಲ್ ಅಂತೂ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಬಿಕಾಸ್ ಈ ಟೆಂಪಲ್ ಈಗ ಫೇಮಸ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಟೆಂಪಲ್ನ ವಿಶೇಷತೆ ಏನಪ್ಪ ಅಂತ ಅಂದರೆ ಇಲ್ಲಿ ಮನೆ ಕಟ್ಸೋರು ಇಟ್ಕೆನ ತೊಗೊಂಬಂದು ಪೂಜೆ ಮಾಡಿಸಿ ತೊಗೊಂಡೋಗ್ತಾರೆ. ಆ್ಯಂಡ್ ಸೈಟ್ ತೊಗೋಬೇಕು ಅಂತ ಇರೋರು ಬಂದು ಮರಳನ್ನ ಪೂಜೆ ಮಾಡಿಸಿ ತೊಗೊಂಡೋಗ್ತಾರೆ. ಸೊ ಆ ಥರ ಇದು ಯಾಕಂತಂದರೆ ಲೈಕ್ ಬೇಗ ಆಗುತ್ತೆ ಕೆಲಸ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಈ ಟೆಂಪಲ್ನ ವಿಶೇಷತೆನೇ ಅದು. ಆ್ಯಂಡ್ ದೇವರು ಕೂಡ ಇಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ. ಆ್ಯಂಡ್ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಟೆಂಪಲೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಒಂದು 3-4 ಅವರ್ಸ್ ಆಗೋಯಿತು. ಅಷ್ಟರಲ್ಲಿ ನಮ್ಗೆ ತುಂಬ ಹೊಟ್ಟೆ ಹಸಿತಿತ್ತು. ಆಮೇಲೆ ಬರ್ತಾ ಒಂದು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ಅದಾದಮೇಲೆ ನಾವು ಹೊರಟಿದ್ದು ನಮ್ಮ ಪಪ್ಪ ಮಮ್ಮಿ ಮನೆ ದೇವ್ರಿಗೆ. ಅದು ಲೈಕ್ ಆನ್ ದ ವೇ ಅಲ್ಲೇ ನಮಗೆ ಯಾರ್ದು ಟೆಂಪಲ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಆ ಟೆಂಪಲ್ಗೂ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆ್ಯಂಡ್ ಆ ಟೆಂಪಲ್ಗೆ ಹೋಗೋ ಅಷ್ಟರಲ್ಲಿ ಈವ್ನಿಂಗ್ ಆಗೋಗಿತ್ತು, ಲೈಕ್ 5:20 ಆ ಥರ ಆಗಿತ್ತು. ಆ್ಯಂಡ್ ಅಲ್ಲಿ ಕ್ಲೋಸ್ ಆಗಿತ್ತು ಟೆಂಪಲ್ಲು. ಲೈಕ್ ಓಪನ್ ಆಗೋದು 5:30ಗೇನೋ ಓಪನ್ ಆಗೋದಿತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಹೋಗಿ ಒಂದು 5 ಮಿನಿಟ್ಸ್ ಏನೋ ವೆಯ್ಟ್ ಮಾಡಿದ್ವಿ ಅಷ್ಟೇನೆ. ಸೊ ಮುಗಿಸ್ಕೊಂಡು ಆ ಟೆಂಪಲ್ ಒಳಗಡೆ ಹೋದ್ವಿ. ಇಲ್ಲಿ ಸಂಜೆ ಆಗಿರೋದ್ರಿಂದ ಅಷ್ಟು ರಶ್ ಇರಲಿಲ್ಲ. ಮತ್ತು ಇವಾಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಅಲ್ಲಿ ಲೈಕ್ ಏನೋ ಚುಂಚುಂಗಿರಿ ಅಂತಂದರೆ ಲೈಕ್ ತುಂಬ ಚಿಕನ್ ಮಟನ್ ಆ ಥರನೇ ಮಾಡ್ತಾರೆ ಅಲ್ಲಿ. ಸೊ ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಅದೆಲ್ಲ ಏನೂ ಇರಲಿಲ್ಲ. ಆ್ಯಂಡ್ ಜನ ಕೂಡ ಕಮ್ಮಿ ಇದ್ದರು. ಆರಾಮಾಗಿ ಹೋದ್ವಿ. ಅರ್ಚನೆ ಎಲ್ಲ ಮುಗಿಸ್ಕೊಂಡು ನೀಟಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬಂದು ಆಮೇಲೆ ಮನೆಗೆ ಹೊರಟ್ವಿ. ನಾವು ಮನೆಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ 9:30 ಹತ್ತತ್ರ ಆಗಿತ್ತು. ಹಲೋ. ಸೊ ಅವತ್ತು ಲೈಕ್ ಟೆಂಪಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟು ಮಲ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಇವತ್ತು ಲೈಕ್ ಆಗಲೇ ಅಲ್ಲಿ ಹೋಗಿ ಬಂದು ಒಂದಿನ ಆಗಿ ಇದು ಸೆಕೆಂಡ್ ಡೇ. ಆ್ಯಂಡ್ ನನಗೆ ಬಂದ್ಬಿಟ್ಟು ಕಾಲು ಲೈಕ್ ಪಾದ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿದೆ. ನಾನು ಹೀಲ್ಸ್ ಬೇರೆ ಹಾಕೊಂಡು ಹೋಗ್ಬಿಟ್ಟಿದ್ದೆ. ಅಲ್ಲೆಲ್ಲ ಕಲ್ಲು ಆ ಥರನೇ ಇದ್ದಿದ್ದು. ಸೊ ಅದರಿಂದ ನಾನು ಹೀಲ್ಸ್ ಹಾಕೊಂಡು ನಡೆದಿದ್ದರಿಂದ ನನಗೆ ಏನೋ ಕಾಲು ತುಂಬ ಪೇಯ್ನ್ ಬಂದ್ಬಿಟ್ಟಿದೆ. ಅದು ಇನ್ನೂ ನೋವ್ತಾ ಇದೆ. ಕುಣ್ಕೊಂಡು ಓಡಾಡ್ತಾ ಇದ್ದೀನಿ. ಸೊ ಯಾ, ನಮ್ಮ ಪಪ್ಪ ಮಮ್ಮಿದು ವೆಡ್ಡಿಂಗ್ ಆ್ಯನಿವರ್ಸರಿ 29th ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು. ಸೊ ಅದಕ್ಕೋಸ್ಕರ ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರ ಮನೆಗೆ ಹೋಗ್ತಾ ಇರೋದ್ರಿಂದ ನಾನು ಅವ್ರಿಗೊಂದು ಏನೋ ಗಿಫ್ಟ್ ತೊಗೊಂಡೆ ಆ್ಯಂಡ್ ಮಾಡಿಸಿದ್ದು ಗಿಫ್ಟ್ನ. ಸೊ ಆ ಗಿಫ್ಟು ನೀವು ನೋಡಿದ್ರೆ ಹೇಳ್ಬಿಡ್ತೀರಾ ಅದು ಯಾವ ಥರ ಏನು ಗಿಫ್ಟ್ ಇರ್ಬೋದು ಅಂತ ಗೆಸ್ ಮಾಡಿಬಿಡ್ತೀರಾ. ಇಷ್ಟು ದೊಡ್ಡದಿದೆ, ಎತ್ಕೊಂಡು ಹೋಗ್ಬೇಕು. ಇವಾಗ ಆಟೋ ಬುಕ್ ಮಾಡಬೇಕು. ಬುಕ್ ಮಾಡಿಬಿಟ್ಟು ಹೊರಡ್ತೀನಿ ಅವ್ರ ಮನೆಗೆ. ಅಲ್ಲಿ ಹೊರಟಾದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದಮೇಲೆ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಸೊ ಬನ್ನಿ, ಏನೇನು ನಡೆಯುತ್ತೆ ಮುಂದೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಯಾ, ಏನಪ್ಪ ಅಂತಂದರೆ ನಾನು ಹೇಳ್ದೆಲ್ಲ ಗಿಫ್ಟ್ ಅಂತ, ಇಲ್ಲೇ ಇದೆ ಗಿಫ್ಟು. ಸೊ ಯಾ, ಇದು ಆ್ಯಕ್ಚುಲಿ ಗೆಸ್ ಮಾಡ್ತೀರಾ ಏನಂತ, ಆಲ್ಮೋಸ್ಟ್ ಎಲ್ಲರೂ ಗೆಸ್ ಮಾಡ್ತೀರಾ. ಸೊ ತೋರಿಸ್ಬಿಡ್ತೀನಿ. ಸೊ ಇದೇ ಗಿಫ್ಟು. ಎಲ್ಲರೂ ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಗೆಸ್ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಎಷ್ಟು ಜನ ಕರೆಕ್ಟಾಗಿ ಹೇಳಿರ್ತೀರಾ ಅಂತ ನೋಡೋಣ. ನಾನು ಇದನ್ನು ಮಾಡಿಸ್ಬೇಕಂತಲೇ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡಿಸಿ ತೊಗೊಂಡೋಗ್ತಾಯಿದ್ದೀನಿ. ಯಾ, ಆ್ಯಂಡ್ ಇದು ಆ್ಯಕ್ಚುಲಿ ಸ್ವಲ್ಪ ಲೈಕ್ ಯೂನಿಕ್ ಆಗಿದೆ. ಅದು ಏನಂತ ನಾನು ಆಮೇಲೆ ಲೈಕ್ ಅವ್ರಿಗೆ ಕೊಡ್ತೀನಲ್ಲ, ಅದಾದಮೇಲೆ ನಾನು ಅವ್ರಿಗೆ ಹೇಳ್ದಾಗೆ ನಿಮಗೂ ಹೇಳ್ತೀನಿ ಏನು ಅಂತ. ಆ್ಯಂಡ್ ಇದು ಬಂದ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಇದನ್ನು ಮಾಡಿಸ್ದೆ. ಯಾ, ದ್ಯಾಟ್ಸ್ ಇಟ್.
ಇನ್ನೊಂದೇನಪ್ಪ ಅಂತಂದರೆ ನಾನು ಇವತ್ತು ಚೆನ್ನಾಗಿ ಕಾಣಿಸ್ತೀನಿ ಅಂತ ಅನಿಸ್ತದೆ. ಬ್ಲ್ಯಾಕ್ ಕಲರ್ ಹಾಕೊಂಡಾಗ ನಾನು ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಂತ ನನಗನ್ಸಿದೆ. ಸೊ ಇವಾಗೂ ಅಷ್ಟೇ ಇದು ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತೀನಿ ಅನಿಸ್ತದೆ. ಇದು ಹೊಸದು ಆ್ಯಕ್ಚುಲಿ ನಾನು ಮಿಂತ್ರಾಲಿ ಬೈ ಮಾಡಿದ್ದು 350 or 380 ಅಷ್ಟೇ, ಇದು 380 ರುಪೀಸ್ ಅಷ್ಟೇ ಇದು. ಆ್ಯಂಡ್ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಫಿಟ್ಟಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವೇ ನೋಡ್ಬೋದು. ನನಗೇನೋ ಇದೊಂಥರ ಏನೋ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಸೊ ಅಷ್ಟೇ. ಸೊ ಈಗ ಪಪ್ಪ ಮನೆಗೆ ಹೋಗೋಣ. ಸೊ ಬನ್ನಿ ಹೋಗೋಣ. ಕುಂಟಿ ಆಗ್ಬಿಟ್ಟಿದ್ದೀನಿ ನಾನು ನೋಡಿ. ಬಂದ ತಕ್ಷಣ ಆಗಲೇ ಅವ್ರ ಮದುವೆ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ. ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಮದುವೆ ಕ್ಯಾಸೆಟ್ ಹಾಕೊಂಡು ನೋಡ್ತಾ ಇದ್ದಾರೆ. ಯಪ್ಪ ಕಾಲು ಸಿಕ್ಕಾಪಟ್ಟೆ ನಾವು ಮಮ್ಮಿ ಊರಕ್ಕೆ ಆಗ್ತಾ ಇಲ್ಲ ನೋಡಿ. ನಮ್ಮ ಪಪ್ಪ ನೋಡಿ ಹೆಂಗಿದಾರೆ ನಮ್ಮ ಪಪ್ಪ. ಸೊ ನಮ್ಮ ಪಪ್ಪ ಮಮ್ಮಿ ಮದುವೆ ಕ್ಯಾಸೆಟ್ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂತಂದರೆ ಲೈಕ್ ಎಲ್ಲರಿಗೂ ಇರುತ್ತಲ್ವ ಅಪ್ಪ ಅಮ್ಮದು ಮದುವೆ ಕ್ಯಾಸೆಟ್ ಎಲ್ಲ ನೋಡೋದಕ್ಕೆ ಖುಷಿ ಇರುತ್ತೆ. ಬಿಕಾಸ್ ಅವ್ರು ಯಾವ ಥರ ಇರ್ತಾರೆ ಮುಂಚೆ, ಇವಾಗ ಯಾವ ಥರ ಇದ್ದಾರೆ ಅಂತ ಎಲ್ಲ. ಸೊ ಅದೊಂದು. ಆಮೇಲೆ ಅವರು ಅಷ್ಟೇನೆ, ಅವರು ಎಲ್ಲ ರೀಕಾಲ್ ಮಾಡ್ಕೋತಿದ್ರು ಅವ್ರ ಮದುವೆ ಮೆಮೊರೀಸ್ನ. ಅವ್ರು ಯಾವ ಥರ ಇದ್ದರು, ಯಾವ ಥರ ಮದುವೆ ನಡೀತು ಅವಾಗ ಅಂತೆಲ್ಲ ಒಂದಷ್ಟು ಸ್ಟೋರಿಗಳೆಲ್ಲ ಹೇಳ್ತಾ ಕೂತಿದ್ರು. ಅದಾದಮೇಲೆ ನಾವು ಪವಿ ಮತ್ತು ಅಭಿಷೇಕ್ ವೆಯ್ಟ್ ಮಾಡ್ತಿದ್ವಿ ಗಿಫ್ಟ್ ಕೊಡಬೇಕು ಅನ್ನೋದಕ್ಕೋಸ್ಕರ. ಸೊ ಫೈನಲಿ ಅವ್ರು ಬಂದರು. ಸೊ ಈಗ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಗಿಫ್ಟ್ ಕೊಡೋಣ ಬನ್ನಿ. ಸೊ ಪವಿ, ನಾನು ಮತ್ತು ಅಭಿಷ 3 ಜನ ಸೇರಿ ಗಿಫ್ಟ್ ಕೊಟ್ವಿ. ಆ್ಯಂಡ್ ಅಭಿಷ ಅಂತೂ ನಾನೇ ಕೊಡಬೇಕು ಅಂತ ಜಗಳ ಮಾಡ್ತಾಯಿದ್ಲು. ಆಮೇಲೆಲ್ಲ ಕೊಟ್ವಿ. ಸೊ ಓಪನ್ ಮಾಡಿದ್ಮೇಲೆ ಅವ್ರಿಗೆ ತುಂಬ ಖುಷಿ ಆಯಿತು ಫೋಟೋ ನೋಡಿ. ಬಿಕಾಸ್ ಅವ್ರಿಗೆ ಇದು ಇಷ್ಟ ಆಯಿತು, ಈ ಫೋಟೋ ಸಿಕ್ಕಾಪಟ್ಟೆ ಅವ್ರಿಗೆ ಫೇವ್ರೆಟ್ ಇದು. ಸೊ ಅದಕ್ಕೋಸ್ಕರ ಇದೇ ಮಾಡಿಸ್ಬೇಕು ಅಂತ ಮಾಡಿಸ್ಕೊಂಬಂದಿದ್ದು. ಸೊ ಅವ್ರಿಗೆ ಖುಷಿ ಆಯಿತು, ಅದೇ ನಮಗೂ ಖುಷಿ ಆಯಿತು. ಚೆನ್ನಾಗಿದ್ಯಾ? ವಾವ್ ಸೂಪರ್, ಚೆನ್ನಾಯ್ತಲ್ಲ. ಇದು ಆಫ್ ಮಾಡಿ ನಾರ್ಮಲ್ ಆಗಿ ಇಡ್ಬೋದು. ನಿಮ್ಗೆ ಲೈಟ್ ಬೇಕಂದ್ರೆ ಲೈಟ್ ಆನ್ ಮಾಡ್ಬೋದು. ಚೆನ್ನಾಗಿದೆ. ನೋಡಿ ಹೀಗೆ ಹಾಕಿರೋದು ಇವಾಗ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇದು ಆ್ಯಕ್ಚುಲಿ ಹೆಂಗೆ ಅಂತ ಅಂದರೆ, ನಾವು ಲೈಟ್ ಕೂಡ ಇಲ್ಲಿ ಒಂದು ಸ್ವಿಚ್ ಕೊಟ್ಟಿರ್ತಾರೆ. ಇದು ಆಫ್ ಮಾಡಿದ್ರೆ ಈ ಥರ ಇರುತ್ತೆ, ಆನ್ ಮಾಡಿದ್ರೆ ಲೈಟ್ ಬರುತ್ತೆ. ಒಂಥರ ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದು. ಆ್ಯಂಡ್ ಇನ್ನೂ ಎಲ್ಲರೂ ಗೆಸ್ ಮಾಡಿರ್ತೀರ. ಆ್ಯಂಡ್ ಮಮ್ಮಿ ಪಪ್ಪ ಆಲ್ರೆಡಿ ಗೆಸ್ ಮಾಡಿಬಿಟ್ಟು ನೋಡೋಕ್ಕೆ ಫ್ರೇಮ್ ಥರ ಇತ್ತು. ಸೊ ಅದರಿಂದ ಅವರು ಇದು ಫ್ರೇಮೇ ಅಂತ ಹೇಳಿದ್ರು. ಆ್ಯಂಡ್ ಫೋಟೋ ಕೂಡ ಇದೇ ಫೋಟೋ ಅಂತ ಹೇಳಿದ್ರು. ಬಿಕಾಸ್ ಈ ಫೋಟೋ ಅಂದರೆ ಅವ್ರಿಗೆ ತುಂಬ ಇಷ್ಟ, ಅದಕ್ಕೆ ಅವರು ಇದೇ ಫೋಟೋನೇ ಅಂತಲೂ ಅಂದ್ಕೊಂಡಿದ್ರು. ಸೊ ಏನು ಮಾಡೋದು, ಅವ್ರಿಗೆ ಗೊತ್ತಾಗೋಯ್ತು. ಸೊ ಓಕೆ, ಅವ್ರಿಗೆ ಖುಷಿ ಆಯಿತು ಅಷ್ಟೇ, ಇನ್ನೇನೂ ಇಲ್ಲ. ಓಕೆ, ಈಗ ನಾವು ಫುಲ್ ರೆಡಿ ಆಗಿದ್ದೀವಿ. ಈಗ ನಾವು ಡಿನ್ನರ್ಗೆ ಹೋಗ್ತಾ ಇದ್ವಿ. ಸೊ ಲೆಟ್ಸ್ ಗೋ. ನೋಡಿ ಲಿಪ್ಸ್ಟಿಕ್ ರಾಣಿ ಇವಳು. ಸೊ ಎಲ್ಲರದು ರೆಡಿ ಆಗಿತ್ತು, ಬಟ್ ಅಭಿಷಂದ್ ರೆಡಿ ಆಗಿಲ್ಲ. ಅವಳಿಗೆ ತಲೆ ಬಚ್ಚಬೇಕಿತ್ತು. ಅವರಮ್ಮ ನನಗೆ ಬಾಚಕ್ಕೆ ಹೇಳಿದ್ಲು. ಬದಿಯೇ ಹೊಡಿಯೋದ್ರಲ್ಲೇ ಇರು ನೀನು. ಅಮ್ಮ ಬಾಮನ್ನ ಟೈಮ್ ಆಯ್ತು, ನಾವು ಹೊರಡ್ಬೇಕು. ಎಲ್ಲಿ? ಡಿನ್ನರ್ಗೆ. ಊಟ ತಿನ್ನಕ್ಕೆ ಹೋಟೆಲ್ ಅಲ್ಲ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ನೀನೇನು ತಿಂತೀಯಲ್ಲಿ? ನಿಂಗೆ ಪ್ರೈಸ್ ಇನ್ನೇನು ತಿಂತಿ ನೀನು? ಅಷ್ಟೇ. ಕೇಕ್ ತಿಂತಿ ಅಷ್ಟೇ. ಕೇಕ್ ಯಾರು ಕಟ್ ಮಾಡಿಸ್ತಾರೆ? ನೀವೇ ಕಟ್ ಮಾಡ್ಕೊತೀರಾ? ತಗೊಂಡು ತರಲ್ವ ಕೇಕು? ಹೋಗ್ಬಿಡು, ಇದು ರೊಟ್ಟಿ ಕಟ್ ಮಾಡಿಸ್ಕೋಣ. ಸೊ ಹಾಗೆ ಮಮ್ಮಿನೆಲ್ಲ ರೇಗಿಸ್ಕೊಂಡು ಕೇಕ್ ಕಟ್ ಮಾಡಿಸಲ್ಲ ಅಂತ ಎಲ್ಲ ರೇಗಿಸ್ಕೊಂಡಿದ್ವಿ. ಆಮೇಲೆ ಹಂಗೆ ಅಭಿಷಂಗೆಲ್ಲ ತಲೆ ಎಲ್ಲ ಬಾಚಿ ಆಮೇಲೆ ಹೊರಟ್ವಿ. ನಿಮ್ಮ ಅಮ್ಮಂಗೆ ಹೋಗ್ಬೇಕಿತ್ತು, ನನಗೆ ಅದು ಯಾಕೆ ಬಂದೆ? ಸುಳ್ಳು ಹೇಳ್ತೀಯ ನೀನು.
ಸುಮ್ಮನೆ ಡ್ರಾಮಾ ನಿಂದು. अक्कड़ बुक्कड़ बम्बे वो 80-90 पूरे 100 रात के बच्चे अबूल है तो जो हो ताने होने तो ಒಳ್ಳೆ ಹುಡುಗಿ. ಇವಾಗ ಎಲ್ಲಿ ಹೋಗ್ತಾರದ್ ನಾವ್ ಹೇಳು? ರೆಸ್ಟೋರೆಂಟ್ಗೆ ಏನ್ಕೆ? ಊಟ ತಿನ್ನಕ್ಕೆ ಕೇಕ್ ತಿನ್ನಕ್ಕೆ ಕಟ್ ಮಾಡಿಸ್ಕೆ ಕೇಕ್ ಕಟ್ ಮಾಡಕ್ಕೆ. ಹೌದೌದು. Happy anniversary to you both. Happy 29th anniversary. ಸೊ ರೆಸ್ಟೋರೆಂಟ್ ರೀಚ್ ಆದಮೇಲೆ ಭಾವ ಮತ್ತು ನಿತಿನ್ ಕೂಡ ರೆಸ್ಟೋರೆಂಟ್ಗೆ ಬಂದರು. ಸೊ ಅವ್ರು ಬಂದಾದ್ಮೇಲೆ ಕೇಕೆಲ್ಲ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ವಿ. ಅದಾದಮೇಲೆ ಊಟನೂ ಮಾಡಿಕೊಂಡು ಲೈಕ್ ಎಲ್ಲ ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೊರಟ್ವಿ. ಆ್ಯಂಡ್ ಈ ವಿಡಿಯೋ ಇದಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾ, ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.